ದೇಶದ NIA ಸಂಸ್ಥೆ ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿ ದೇಶದ ಇಂಟೆಲಿಜೆನ್ಸ್ ಅನ್ನ ಕನ್ನಡದಾಗ ಏನಂತಾರ್ರಿಪ್ಪ? ಇಂಟೆಲಿಜೆನ್ಸ್ ಗುಪ್ತ ಸಾರಿ ಎಲ್ಲ ಡಿಲೀಟಿಂಗ್ ನೆಕ್ಸ್ಟ್. ದೇಶದ ಗುಪ್ತಚರ ಇಲಾಖೆ ಭಾಳ ಪರಿಶ್ರಮವನ್ನು ಪಟ್ಟು ಮಾಹಿತಿಯನ್ನು ತೆಗೆದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ NIA ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ. ಇವತ್ತು ಬ್ಲಾಸ್ಟ್ ಆದಾಗ ಉಪಮುಖ್ಯಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳು ಯಾವ ರೀತಿ ಸ್ಟೇಟ್ಮೆಂಟ್, ವೈಯಕ್ತಿಕ ದ್ವೇಷ, ಬಿಸ್ನೆಸ್ ಕಾಂಪಿಟೇಷನ್ನು, ಅದೇ ರೀತಿ ಸಿಲಿಂಡರ್ ಬ್ಲಾಸ್ಟು ಇತ್ಯಾದಿ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ತನಿಖೆಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣ, ಯಾಕಂದರೆ ಟೆರರಿಸ್ಟ್ ಆ್ಯಕ್ಟಿವಿಟಿ ಅನ್ನುವಂಥ ಒಂದು ಸಂಶಯ ಬಂದಾಗ NIA ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ನಾವು ಎಲ್ಲ ಒತ್ತಾಯ ಮಾಡಿದ್ದು ನಿಮ್ಗೆ ಗೊತ್ತಿದೆ. ನಾನು ಅವತ್ತು ಹುಬ್ಬಳ್ಳಿಯಲ್ಲಿದ್ದೆ. ನಾನು ಹುಬ್ಬಳ್ಳಿಯಿಂದ ತಕ್ಷಣ ಅವತ್ತು ಉಪರಾಷ್ಟ್ರಪತಿಗಳು ಬಂದಿದ್ದರು ಇಲ್ಲಿ. ಆದರೆ ನಾನು ರಾತೋರಾತ್ ಬೆಂಗಳೂರಿಗೆ ಹೋಗಿ ಸಂಬಂಧಿಸಿದ ಎಲ್ಲ ಗಾಯಾಳುಗಳನ್ನು ಭೇಟಿ ಮಾಡಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಒಟ್ಟಿಗೆ ಸೇರಿ ವಿರೋಧ ಪಕ್ಷದ ನಾಯಕರು NIA ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡಿದ್ವಿ. NIA ತೆಗೆದುಕೊಳ್ತು. ಇವತ್ತು NIA ಬಹಳ ಅತ್ಯಂತ ಕ್ಲಿಷ್ಟವಾದಂಥ ಈ ಕೇಸನ್ನು ಹೊರಗೆ ತೆಗೆದಿದ್ದಾರೆ. ಆದರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಕಾಂಗ್ರೆಸ್ಸಿನ ಅಲೈನ್ಸ್ ಪಾರ್ಟಿ ಅಂತ ಹೇಳಿ ಎಲ್ಲಿಯೂ ಅಲೈನ್ಸ್ ಇಲ್ಲದೇ ಇದ್ದರೂ ಸಹಿತ ಇಂಡಿ ಭಾಗವಾದಂಥ TMCಯ ನಾಡಿನಲ್ಲಿ ಇವತ್ತು ಅವ್ರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದರು ವಿದೇಶಕ್ಕೆ ಪರಾರಿಯಾಗಲಿಕ್ಕೆ. ನೀವೇನು ಮಾಡ್ಬೇಕಂತ ಮಾಡಿದಿರಿ ಅಂದರೆ, ಟೆರರಿಸ್ಟ್ಗಳನ್ನು ಹಿಡಿಯುವುದನ್ನು ವಿಫಲಗೊಳಿಸಿ ನೀವು ಒಂದು ರೀತಿಯಲ್ಲಿ ಇದು ಟೆರರಿಸ್ಟ್ ಆ್ಯಕ್ಟಿವಿಟಿನೆಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಹೊಂಟಿದ್ರು, ಅಥವಾ ಅಟ್ ದಿ ಕಾಸ್ಟ್ ಆಫ್ ದಿ ನೇಷನ್, ಅಟ್ ದಿ ಕಾಸ್ಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್ ನೀವು NIA ಫೇಲ್ ಆಗಬೇಕಂತ ಬಯಸಿದ್ರು. ಏನಿದೆ ನಿಮ್ಮ ಉದ್ದೇಶ? ಈ ರೀತಿಯಾದಂಥ ವ್ಯವಹಾರವನ್ನು ಮುಂಬೈ ಬ್ಲಾಸ್ಟ್ ಆದಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸಂಯಮದಿಂದ ವರ್ತಿತ್ತು. ನೀವು ಲೋಕಸಭೆ ಕಲಾಪಗಳನ್ನು ತೆಗೆದು ನೋಡ್ರಿ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಜನರ ಜೀವದ ಒಂದು ಮೇಲೆ ಅಥವಾ ಹೆಣದ ಮೇಲೆ ರಾಜಕಾರಣವನ್ನು ಮಾಡುವಂಥ ಒಂದು ದುಸ್ಥಿತಿಗೆ ಬರುವಂಥ ಪರಿಸ್ಥಿತಿ ತಲುಪಿದೆ ಕಾಂಗ್ರೆಸ್ ಪಾರ್ಟಿ. ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇವತ್ತು ಎಷ್ಟು ದಯನೀಯ ಸ್ಥಿತಿಗೆ ಬಂದದಂತಂದ್ರೆ, ಗೆಲ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಂಟೆಸ್ಟೂ ಮಾಡಿಲ್ಲ. ಎಷ್ಟವರು ಮೆಜಾರಿಟಿಗೆ ಸಂಖ್ಯೆ ಬೇಕು ಅಷ್ಟು ಕಾಂಟೆಸ್ಟೂ ಮಾಡಿಲ್ಲ. ಆ ಸ್ಥಿತಿ ನಿಮ್ಮದು ಬಂದಿದೆ. ಟೆರರಿಸ್ಟ್ ಆ್ಯಕ್ಟಿವಿಟಿಯಲ್ಲಿ ಪಾಲಿಟಿಕ್ಸ್ ಮಾಡಬೇಡ್ರಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಯಾಕಂದರೆ ಇವರೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ಒಂದು ರೀತಿಯಲ್ಲಿ ಅವ್ರಿಗೆ ಕನ್ಸೆಷನ್ ಕೊಡೋ ಪ್ರಯತ್ನ ಮಾಡಿದರು. ಅದಾದ ನಂತರ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆದಾಗ ಅವ್ರಿಗೆ ಬ್ರದರ್ಸ್ ಅಂದರು. ಈ ಕಾರಣದಿಂದ ಈ ರೀತಿಯ ಘಟನಾವಳಿಗಳಾಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ, ಇದನ್ನು ಈಗಾದರೂ ನಿಮ್ಮ ಇಂಟೆಲಿಜೆನ್ಸನ್ನು ಬಲಪಡಿಸ್ರಿ ಮತ್ತು ಈ ರೀತಿಯ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ನನಗೆ ಗೊತ್ತಿಲ್ಲ ಅದು ವಿಷಯ ಏನಂತ. ನಾನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮಾತನಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅವರು ನಮ್ಮ ಪಕ್ಷದ ಅತ್ಯಂತ, ಯಾಕಂದರೆ ನಾನು 10 ವರ್ಷ, ನಾನು ಈ ಕಳೆದ 5 ವರ್ಷದಲ್ಲಿ ನನಗೆ ಅವರಿಗೆ ಭಾಳ ಆತ್ಮೀಯತೆ ಬೆಳೆದೈತೆ. ಯಾಕಂದರೆ ಅವರು ಅಲ್ಲಿಂದ MP ಆಗಿದ್ದರು, ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ. ನಾನು ಫೈಂಡ್ ಔಟ್ ಮಾಡ್ತೀನಿ ಏನಂತ. ಆಮೇಲೆ ಅಲ್ಲ, ನನಗೆ ಅನಿಸ್ತದೆ ಆ ರೀತಿ ಆಗಲಿಕ್ಕಿಲ್ಲ. ಯಾಕಂದರೆ ಇದೇ CM ಅವ್ರಿಗೆ ಯಾವ ರೀತಿಯ ಅಪಮಾನವನ್ನು ಮಾಡಿದ್ರು ಅಂತ ಅನ್ನೋದು ಎಲ್ಲರಿಗೂ ನೆನಪಿದೆ. ಥ್ಯಾಂಕ್ ಯು.